ಈ ಸೈಬರ್ ವಿಚಾರದಲ್ಲಿ ಸರ್ ನಾನು ನಿಮ್ಮಿಂದ ಒಂದು ಫ್ರ್ಯಾಂಕ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಸೈಬರ್ ಕಳ್ಳರು ಯಾರಿರ್ತಾರೋ ಅವ್ರನ್ನ ಹಿಡಿಯುವಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಶಕ್ತವಾಗಿದೆ ನಿಜ, ಆದರೆ ಎಷ್ಟೋ ಬಾರಿ ಅವರು ಪೊಲೀಸ್ ಟೆಕ್ನಾಲಜಿಗಿಂತ ಸ್ವಲ್ಪ ಮುಂದೆ ಇರ್ತಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ನಿಜನ ಸರ್ ಇದು? ಇದು ತಂತ್ರಜ್ಞಾನದ ಪ್ರಶ್ನೆ ಅಲ್ಲ. ಅವರು ಯಾರು ಕೂಡ ಈ ರೀತಿ ಸೈಬರ್ ಅಪರಾಧಗಳನ್ನು ಏನು ಫ್ರಾಡ್ಗಳನ್ನು ಮಾಡ್ತಾ ಇದ್ದಾರೆ, ಅವರು ಯಾರು ಕೂಡ ಅವರೇನು PhD ಅಥವಾ MS MTech ಮಾಡಿರ್ತಕ್ಕಂತಹ ವ್ಯಕ್ತಿಗಳಲ್ಲ. ದೇ ಆರ್ ನಾಟ್ ಲೈಕ್ ದಟ್. ದೇ ಆರ್ ಬೇಸಿಕಲಿ ಕಾನ್ಮೆನ್. ಹಿಂದೆ ಏನು ಈ ಫಿಸಿಕಲ್ ವರ್ಲ್ಡ್ನಲ್ಲಿ ಏನು ಈ ಮೋಸ ವಂಚನೆಗಳನ್ನು ಮಾಡ್ತಾ ಇದ್ರು, ಅವರೇ ಈಗ ಈ ಮೊಬೈಲ್ ಫೋನು ಮತ್ತು ಈ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಎಲ್ಲೋ ಕೂತ್ಕೊಂಡು ಎಲ್ಲೋ ಒಂದು ಕಡೆಯಲ್ಲಿ ಅವರು ಈ ರೀತಿ ಅಪರಾಧಗಳನ್ನು ಮಾಡ್ತಾ ಇದ್ದಾರೆ. ಅವರ ಬೇಸಿಕ್ ಕಲೆ ಇರೋದು ಮಾತಿನ ಕಲೆ. ಅವರಿಗೆ ಬುದ್ಧಿಶಕ್ತಿ ಅಥವಾ ತಂತ್ರಜ್ಞಾನದ ಅರಿವು ಅಷ್ಟೊಂದು ಇರೋದಿಲ್ಲ, ಬಟ್ ಮಾತಿನ ಕಲೆ. ಆ ಮಾತಿನ ಕಲೆಯಲ್ಲಿ ಜನರಿಗೆ ಒಂದು ಮರಳು ಮಾಡ್ತಾರೆ, ಇಲ್ಲಾಂದರೆ ಅವರಿಗೆ ಥ್ರೆಟನ್ ಮಾಡ್ತಾರೆ, ಇಲ್ಲ ಅವ್ರಿಗೊಂದು ದೇ ಪುಟ್ ಯು ಅಂಡರ್ ಲಾಟ್ ಆಫ್ ಡ್ಯೂರೆಸ್. ಅದರಿಂದ ನಿಮ್ಮ ಹಣವನ್ನು ಅವರು ಕೇಳಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ. ಇದನ್ನು ಸ್ಟಾಪ್ ಮಾಡೋದು ಹೇಗೆ ಮತ್ತು ಕಂಪ್ಲೇಂಟ್ ಬಂದಾಗ ನೀವು ಅಟೆಂಡ್ ಮಾಡ್ತಿರೋದು ಹೇಗೆ ಸರ್? ಕಂಪ್ಲೇಂಟ್ ಬಂದಾಗ ಈಗ ಸ್ವಲ್ಪ ಬದಲಾವಣೆಗಳನ್ನು ಮಾಡಿದ್ದೀವಿ. ಮುಂಚೆ ನಮ್ಮಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ಗಳು ಅಂತ ಇತ್ತು, ಸೈಬರ್ ಎಕನಾಮಿಕ್ ಆ್ಯಂಡ್ ನಾರ್ಕೋಟಿಕ್ ಪೊಲೀಸ್ ಸ್ಟೇಷನ್ಗಳು ಅಂತ ಹೇಳಿ. ಪ್ರತಿ ಡಿವಿಷನ್ಗೆ 1ರಂತೆ 8 ಪೊಲೀಸ್ ಸ್ಟೇಷನ್ಗಳು ಬೆಂಗಳೂರು ನಗರದಲ್ಲಿತ್ತು. ಪ್ಲಸ್ ಕಮಿಷನರ್ ಆಫೀಸ್ನಲ್ಲಿ ಇನ್ನೊಂದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇತ್ತು. ಈಗ ಅದರ ಬದಲಾವಣೆಯನ್ನು ಮಾಡಿ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಜನ ಹೋಗಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು ಅಂತ ಮಾಡಿದ್ವಿ. ಯಾಕೆಂದರೆ ಈಗ ನನಗೆ ಏನಾದರೂ ಒಂದು ಸೈಬರ್ ಇದು ಆಯಿತು ಅಂದರೆ, ಅಫೆನ್ಸ್ ಆಯಿತು ಅಂದರೆ, ನಾನು ಆ ಸೈನ್ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಬೇಕು. ಸೊ ಆವಾಗ ಅದು ಇದು ಗೋಲ್ಡನ್ ಅವರ್ ಮಿಸ್ ಆಗಿಬಿಡುತ್ತೆ. ಗೋಲ್ಡನ್ ಅವರ್ ಮಿಸ್ ಆಗುತ್ತೆ. ಎರಡನೇದಾಗ ಮೋಟಿವೇಶನ್ ಎಲ್ಲ ಯಾರು ಹೋಗ್ತಾರೆ ಬಿಡು ಅಂತಕ್ಕಂಥ ಭಾವನೆ. ಈಗ ನೀವು ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ನೀವು ಕಂಪ್ಲೇಂಟನ್ನು ಕೊಡಿ, FIR ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ವಿ. ಮುಕ್ತವಾಗಿ FIR ರಿಜಿಸ್ಟರ್ ಮಾಡ್ತಾ ಇದ್ವಿ. ಇದರಿಂದಾಗಿ ನಮ್ಮ ಸೈಬರ್ ಅಪರಾಧಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಬಟ್ ಆದರೂ ಕೂಡ ವಿ ವಿಲ್ ಗೆಟ್ ಅ ರಿಯಲಿಸ್ಟಿಕ್ ಪಿಕ್ಚರ್ ಆಫ್ ಹೌ ಮೆನಿ ಕ್ರೈಮ್ಸ್ ಆರ್ happening, what type of crimes are happening. Based on that one we have to evolve our own methods of tackling it. ಜೊತೆಗೆ ಇನ್ನೊಂದು ಬಹುಶಃ ನಿಮಗೆ ಗೊತ್ತಿರೋ ಹಾಗೆ 1930 ನ್ಯಾಷನಲ್ ಟೋಲ್ ಫ್ರೀ ನಂಬರ್ ಈಗ ಬಂದಿದೆ. ಇಟ್ಸ್ ಫ್ರೀ ಟೋಲ್ ಫ್ರೀ ನಂಬರ್. ಯಾವುದೇ ಒಂದು ಸೈಬರ್ ಅಪರಾಧ ಅಥವಾ ಸೈಬರ್ ವಂಚನೆಗೆ ಒಳಗಾದ ವ್ಯಕ್ತಿ, ನೀವು ಹೇಳಿದಾಗೆ ಗೋಲ್ಡನ್ ಅವರ್ ಅಂದರೆ ಗೊತ್ತಾದ 1 ಅಥವಾ 2 ತಾಸಿನ ಒಳಗಡೆ, ಈಗ ಉದಾಹರಣೆ ಆ ರಸ್ತೆ ಅಪಘಾತ ಆದಾಗ ನಾವು ಸಾಮಾನ್ಯವಾಗಿ ಗೋಲ್ಡನ್ ಅವರ್ ಪ್ರಿನ್ಸಿಪಲನ್ನು ಉಪಯೋಗ ಮಾಡ್ತೀವಿ. ಅಂದರೆ ರಸ್ತೆ ಅಪಘಾತ ಆದ 1 ಗಂಟೆಯ ಒಳಗಡೆ ಆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿದ್ರೆ ಅವರ ಉಳುವಿಕೆಯ ಪ್ರಮಾಣ ಅಥವಾ ಗಾಯದ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಬೋದು ಅಂಥೇಳಿ. ಉಳುವಿಕೆ ಪ್ರಮಾಣ ಜಾಸ್ತಿ ಆಗ್ತದೆ, ಗಾಯದ ಪ್ರಮಾಣ ಕಡಿಮೆ ಆಗ್ತದೆ ಅಂಥೇಳಿ. ಅದೇ ರೀತಿಯಲ್ಲಿ ಸೈಬರ್ ಅಪರಾಧ ಆದಾಗ ಈ ರೀತಿ ಇಮಿಡಿಯೇಟ್ಲಿ 1930ಗೆ ರಿಪೋರ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಆ ಅಮೌಂಟು ಎಲ್ಲಿಗೆ ಹೋಯಿತು ಅನ್ನೋದನ್ನು ನಾವು ಬ್ಲಾಕ್ ಮಾಡ್ಬೋದಾಗ್ತದೆ. ಬ್ಯಾಂಕ್ ಅಕೌಂಟಿಂದ ನೀವು ಟ್ರಾನ್ಸಾಕ್ಷನ್ಗಳಾಗೋದು. ಬಿಕಾಸ್ ಒನ್ಸ್ ದ ಮನಿ ಇಸ್ ಗಾನ್, ಇಟ್ ಇಸ್ ಗಾನ್. ಇಟ್ ವಿಲ್ ಗೋ ಇನ್ ಟು ಮಲ್ಟಿಪಲ್ ಅಕೌಂಟ್ಸ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಅಕ್ರಾಸ್ ದ ಕಂಟ್ರಿ ಆರ್ ಇವನ್ ಮೆನಿ ಟೈಮ್ಸ್ ಔಟ್ಸೈಡ್ ದ ಕಂಟ್ರಿ ಆಲ್ಸೋ. ಆ ಥರದ್ದಾದರೆ ಅದರ ವಾಪಸ್ ಪಡೀತಕ್ಕಂಥದ್ದು ಕಷ್ಟ ಆಗ್ತದೆ ಮತ್ತು ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು, ಹಿಡಿತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ. ಎಷ್ಟು ಬೇಗ ನಮಗೆ ರಿಪೋರ್ಟನ್ನು ಮಾಡ್ತಾರೆ ಅಷ್ಟು ಬೇಗ ಅವರ ಹಣವನ್ನು ಸೇವ್ ಮಾಡಲಿಕ್ಕೆ, ಜೊತೆಗೆ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಸೊ ಈ 1930 ಬಂದಾಗಿಂದ ಅದು ಕೂಡ ಬ್ಯಾಕ್ ಎಂಡಲ್ಲಿ ನಡೀತಾ ಇದೆ. ಓಕೆ ಸರ್, ಈ ನಂಬರ್ಗಳನ್ನು ಜನಗಳಿಗೆ ಪರಿಚಯ ಮಾಡೋ ದೃಷ್ಟಿಯಿಂದ ನಿಮ್ಮ ಇಲಾಖೆ ಎಫರ್ಟ್ ಏನು ಸರ್? ಈಗ ನಮ್ಮ ಇಲಾಖೆ ನಂಬರ್ ಇದೆ, ಇಂಥ ವಿಷಯಕ್ಕೆ ಅಡ್ರೆಸ್ ಸಾಕಷ್ಟು ಇದ್ರ ಬಗ್ಗೆ ತಿಳುವಳಿಕೆಯನ್ನು, ಅರಿವನ್ನು, ಜಾಗೃತಿಯನ್ನು ಮೂಡಿಸಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡಿದ್ದೇವೆ. ಮೂಲಭೂತವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ಗಳೇನಿದ್ದಾವೆ, ವಿ ಆರ್ ಇನ್ ಆಲ್ ಸೋಷಿಯಲ್ ಮೀಡಿಯಾ ಚಾನಲ್ಸಲ್ಲಿ ನಾವು ನಮ್ಮ ಪ್ರೆಸೆನ್ಸ್ ಇಟ್ಟಿದ್ದೀವಿ. ವಿ ಆರ್ ಫಾಲೋವರ್ಶಿಪ್ ಈಸ್ ಆಲ್ಸೋ ವೆರಿ ಗುಡ್. ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಆಮೇಲಿಂದ ಬೇರೆ ಈ ಯೂಟ್ಯೂಬ್ ಇರ್ಬೋದು ಅಥವಾ ಲಿಂಕ್ಡ್ಇನ್ ಇರ್ಬೋದು, ಎಲ್ಲ ಇದರಲ್ಲೂ ಕೂಡ ಈಗ ಹೊಸದಾಗಿ ವಾಟ್ಸಪ್ ಚಾನಲ್ ಶುರುವಾಗಿದೆ, ಅದರಲ್ಲೂ ಕೂಡ ನಾವು ಇದನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಪ್ರಾಪಗೇಟ್ ಮಾಡ್ತಾ ಇದ್ವಿ. ಜೊತೆಗೆ ಫಿಸಿಕಲ್ ವರ್ಲ್ಡ್ನಲ್ಲೂ ಕೂಡ ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ಗಳು, ಎಲ್ಲೆಲ್ಲಿ ಜನಸಂದಣಿ ಆಗ್ತದೆ. ಉದಾಹರಣೆ ಮೊನ್ನೆ ಶಿವರಾತ್ರಿ ದಿವಸ ಸಾಕಷ್ಟು ಸಂಖ್ಯೆಯಲ್ಲಿ ಜಾಗರಣೆ ಮಾಡಲಿಕ್ಕೆ ಜನ ಎಲ್ಲ ಕಡೆಗಳಲ್ಲೂ ಸೇರಿದ್ರು. ಭಜನೆ ಗಿಜನೆ ಜೊತೆಗೆ ನಮ್ಮದು ಒಂದು ಲೆಕ್ಚರ್ಗಳನ್ನು ಇಟ್ಟಿದ್ವಿ ಅಲ್ಲಿ, ಸೈಬರ್ ಕ್ರೈಮ್ ಬಗ್ಗೆ, ಇದ್ರ ಬಗ್ಗೆ ಲೆಕ್ಚರ್ಗಳನ್ನು ಇಟ್ಟು ಅವ್ರಿಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದೀವಿ. ಜೊತೆಗೆ ವಿ ಹ್ಯಾಡ್ ಲಾಂಚ್ ದ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಆಲ್ಸೋ. ಐ ವಾಸ್ ಗಿವಿಂಗ್ ವಾಯ್ಸ್ ಬೈಟ್ ಎವ್ರಿ ಡೇ. ಸೈಬರ್ ಟಿಪ್ ಅ ಡೇ ಕೀಪ್ಸ್ ಫ್ರಾಡ್ಸ್ಟರ್ಸ್ ಅವೇ ಅಂತೇಳಿ ಪ್ರತಿ ದಿವಸ ಒಂದೊಂದು ಟಿಪ್ಪನ್ನು ನಾವು ಒಂದು 3 ತಿಂಗಳವರೆಗೆ ಮಾಡ್ಕೊಂಡು ಬಂದ್ವಿ. ಅದನ್ನು FM ಚಾನಲ್ಗಳಲ್ಲೂ ಕೂಡ ಅದು ಬಹಳ ಪಾಪ್ಯುಲರ್ ಆಗಿತ್ತು. ಟಿಪ್ಸ್ ಅಂತಂದರೆ ಅದು ಇಂಡಿವಿಜುವಲಿಸ್ಟಿಕ್ ಆಗಿ ಇದಾಗ್ತದೆ. ಜೊತೆಗೆ ಟ್ರೆಂಡ್ ಕೂಡ ಬದಲಾವಣೆ ಆಗ್ತದೆ. ಯಾವ್ಯಾವ ಟ್ರೆಂಡ್ಗಳಿದೆ, ಉದಾಹರಣೆ ಸೈಬರ್ ಕ್ರೈಮ್ನಲ್ಲಿ ಬರ್ತಕ್ಕಂಥದ್ದು ಆನ್ಲೈನ್ ಜಾಬ್ ಫ್ರಾಡ್ ಅಂತ ಒಂದು ಇದಿದೆ. ಆ ಆನ್ಲೈನ್ ಜಾಬ್ ಫ್ರಾಡ್ಗಳ ಬಗ್ಗೆ ಯಾವ ರೀತಿ ಎಚ್ಚರ ವಹಿಸಬೇಕು ಅಂತೇಳಿ. ಅದೇ ರೀತಿಯಲ್ಲಿ ಸೆಕ್ಸ್ಟಾರ್ಷನ್ ಇದೆ. ವಿಡಿಯೋ ಕಾಲ್ಗಳನ್ನು ಮಾಡಿ ಯಾವುದೋ ಒಂದು ಹೆಣ್ಮಗಳು ಇದನ್ನು ಮಾಡ್ತಕ್ಕಂಥದ್ದು, ಈ ಕಡೆಯಿಂದ ಅವರು ಪುಸ್ಲಾಯಿಸ್ಕೊಳ್ತಕ್ಕಂಥದ್ದು, ಆ ಥರದ ಒಂದು ಅಂಶಗಳು ಅದರಲ್ಲಿ ಇದಾಗ್ತವೆ. ಅದೇ ರೀತಿಯಲ್ಲಿ ഇപ്പോൾ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ಹೆಸರಿನಲ್ಲಿ ಫ್ರಾಡ್ಗಳನ್ನು ಮಾಡ್ತಾ ಇರ್ತಾರೆ. ಮತ್ತು APS ಅಂತೇಳಿ ಆಧಾರ್ ಎನೇಬಲ್ಡ್
ಸರ್ವಿಸಸ್ನಲ್ಲಿ ಕೆಲವೊಂದು ಫ್ರಾಡ್ಗಳಾಯ್ತು. ಹೀಗೆ ಸ್ಪೆಸಿಫಿಕ್ ಆಗಿ ಇಂಡಿವಿಜುವಲ್ ಯಾವ್ಯಾವ ಪ್ಯಾಟರ್ನ್ ಆಫ್ ಕ್ರೈಮ್ಸ್ ಇದ್ದಾವೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ನಾವು ಅದಕ್ಕೆ ಜನರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ವಿ, ಜಾಗೃತಿಯನ್ನು ಮೂಡಿಸ್ತಾ ಇದ್ವಿ, ತಿಳುವಳಿಕೆಯನ್ನು ನಡೆಸ್ತಾ ಇದ್ವಿ. ಕೊನೆಗೆ ಒಂದೇ ಒಂದು ಹೇಳಬೇಕು ಅಂತ ಹೇಳಿದ್ರೆ, ದೀಸ್ ಆರ್ ಆಲ್ ಜನರಲಿ ಸೈಬರ್ ಕ್ರೈಮ್ ಜನ ಆಮಿಷಕ್ಕೆ ಒಳಗಾಗಿ ಈ ರೀತಿಯ ಒಂದು ಇದಕ್ಕೆ ಬೀಳ್ತಾರೆ. ಈಗ ಉದಾಹರಣೆ, ಆನ್ಲೈನ್ ಜಾಬ್ ಫ್ರಾಡ್ನಲ್ಲಿ ನೀವು ಸುಮ್ಮನೆ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ವಿಡಿಯೋಗಳನ್ನು ಲೈಕ್ ಮಾಡಿದ್ರೆ ನಿಮಗೆ ಲಕ್ಷಾಂತರ ರೂಪಾಯಿ ಸಿಗುತ್ತೆ ಅಂತಕ್ಕಂಥ ಒಂದು ಭರವಸೆ. ಅಥವಾ ಇನ್ವೆಸ್ಟ್ಮೆಂಟ್ ಫ್ರಾಡ್ನಲ್ಲಿ ನೀವು 5,000 ಕಟ್ಟಿದ್ರೆ ಸಾಯಂಕಾಲಕ್ಕೆ 10,000 ಆಗುತ್ತೆ, ಬೆಳಗ್ಗೆ 15,000 ಆಗುತ್ತೆ, ಇನ್ನೊಂದು ವಾರಕ್ಕೆ 20,000 ಆಗುತ್ತೆ ಅಂತೇಳಿ. ಅಂಥ ಸಂದರ್ಭಗಳಲ್ಲೂ ಅಂಥದಕ್ಕೆಲ್ಲ ಮರಳಾಗಿ ಅವರು ಮನೆ ಮಠ ಎಲ್ಲ ಮಾರಿ ದುಡ್ಡನ್ನು ಹಾಕಿ ಅದರಲ್ಲಿ ಕೊನೆಗಳಿಗೆ ಇದಾಗ್ತದೆ. ಈಗ ಹೊಸದಾಗಿ ಈಗ ಸ್ಟಾಕ್ ಬ್ರೋಕರ್ ಇರೋದು ಒಂದು ಇದು ಶುರುವಾಗಿದೆ. ನೀವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ಅಂತೇಳಿ ಅವರೇ ಒಂದು ಆ್ಯಪನ್ನು ನಿಮಗೆ ಕೊಡ್ತಾರೆ. ಅದರಲ್ಲಿ ನೀವು ದುಡ್ಡನ್ನು ಹಾಕಿದ ತಕ್ಷಣ ಅದು ಇಷ್ಟು ಬೆಳೀತು ಅಂತ ಹೇಳಿ ಆರ್ಟಿಫಿಷಿಯಲ್ ಆಗಿ ಅವರೇನೆ ಒಂಥರ ಅದನ್ನು ಕನ್ನಡಿಲಿ ಗಂಟು ಕಟ್ದಂಗೆ ಸೊ ಅದನ್ನು ಏರಿಸ್ತಾ ಹೋಗ್ತಾರೆ. ನೀವು ಯಾವಾಗ ವಿಡ್ರಾ ಮಾಡ್ಲಿಕ್ಕೆ ಹೋಗ್ತೀರಿ ಆವಾಗ ನಿಮ್ಗೆ ಗೊತ್ತಾಗ್ತದೆ ಇದು ಫ್ರಾಡ್ ಅಂತ. ಅಲ್ಲಿವರೆಗೆ ನೀವು ಇದು ಸ್ಟಾಕ್ ನನಗೆ ಬೆಳೀತಾ ಇದೆ, ನಂದು ದುಡ್ಡು ಇಷ್ಟಾಯಿತು ಅಷ್ಟಾಯಿತು ಅಂತ ಕೋಟ್ಯಾಂತರ ರೂಪಾಯಿಗಳನ್ನು ಕಳ್ಕೊಂಡಿದ್ದಾರೆ. IT ಎಂಪ್ಲಾಯೀಸು, ಕಾರ್ಪೊರೇಟ್ ಎಂಪ್ಲಾಯೀಸು, ವೈಸ್ ಪ್ರೆಸಿಡೆಂಟ್ಸು, MDಗಳು ಅಂಥವ್ರು ಕೂಡ ಕೋಟ್ಯಾಂತರ ರೂಪಾಯಿಗಳನ್ನು ಇದರಲ್ಲಿ ಕಳ್ಕೊಳ್ತಾ ಇದ್ದಾರೆ. ಬೇಸಿಕಲಿ ಈಸ್ ದಟ್ ದ ಗ್ರೀಡ್ ಈಸ್ ಒನ್ ಥಿಂಗ್ ವಿಚ್ ಡ್ರೈವ್ಸ್ ಪೀಪಲ್ ಇನ್ ಟು ದೀಸ್ ಟೈಪ್ ಆಫ್ ಕ್ರೈಮ್ಸ್. ಅದಕ್ಕೋಸ್ಕರ ನಾನು ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು, ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ದೆರ್ ಈಸ್ ನೋ ಫ್ರೀ ಮೀಲ್ ಇನ್ ದಿಸ್ ವರ್ಲ್ಡ್ and no free sex also. So you have to understand these basic things.